ಈ ಥರ 4 ಟಕ್ಸ್ ಬ್ಲೌಸ್ ಹೇಳ್ಕೊಡಿ ಮೇಡಮ್ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೇನೆ. ನೋಡಿ, ಫುಲ್ ಎಕ್ಸ್ಪ್ಲೇನ್ ಆಗಿ ಹೇಳಿದ್ದೇನೆ ಯಾವ್ದ್ಯಾವುದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ, ಕರೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋಣ ಅಂತ ತೋರಿಸ್ತೇನೆ. 4 ಟಕ್ಸ್ ಬ್ಲೌಸ್ ಯಾವ ರೀತಿ ಹಾಕಬೇಕು ಅಂತ ಒಬ್ಬರು ಮೇಡಮ್ ಕೇಳಿದರು. ಸೊ ಅದಕ್ಕೆ ನಾನು 4 ಟಕ್ಸ್ ಬ್ಲೌಸ್ ಫುಲ್ ಎಕ್ಸ್ಪ್ಲೇನ್ ಆಗಿ ಹೇಳ್ತಾ ಇದ್ದೇನೆ. ನೋಡಿ, ಈಗ ನನ್ನ ಅಳತೆ ಬ್ಲೌಸು ಬ್ಯಾಕ್ ಸೈಡ್ ನೋಡಿ 14ವರೆಗೆ ರೆಡಿ ಆಗಬೇಕು. ನಾನು 15ವರೆ ತೊಗೊಂಡಿದ್ದೇನೆ. ಆಯಿತಾ, 15ವರೆ ಬ್ಯಾಕ್ ಸೈಡ್ ತೊಗೊಂಡಿದ್ದೇನೆ. ಸೊ ಈಗ ನಾನು ಫ್ರಂಟಲ್ಲಿ ಏನೇನು ಚೇಂಜ್ ಮಾಡ್ಕೊಳ್ತೇನೆ ಅಂತ ಈಗ ಹೇಳ್ತೇನೆ. ನೋಡಿ, ಇಲ್ಲಿಂದ 1 ಇಂಚ್ ಮೊದಲು ಕೆಳಗಡೆ 1 ಇಂಚ್ ತಗೊಳ್ಳಿ. ನಿಮ್ಮ ಬ್ಯಾಕ್ ಸೈಡ್ ಎಷ್ಟೇ ಬಂದಿರಲಿ ಅದಕ್ಕಿಂತ ಎಕ್ಸ್ಟ್ರಾ 1 ಇಂಚು ಇಲ್ಲಿ ತಗೊಳ್ಬೇಕು. 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡ್ಮೇಲೆ ಬ್ಯಾಕ್ ಸೈಡ್ ಎಷ್ಟು ಉದ್ದ ಇತ್ತು ಅಷ್ಟು ತಗೊಳ್ಳಿ. ನೋಡಿ, ನಂದು 15ವರೆ ಇದೆ, 14ವರೆಗೆ ರೆಡಿ ಆಗಬೇಕು. 15ವರೆ ನಾನು ಹಿಂದೆ ಹೊಲಿಯೋಕ್ಕೆ ಅಂತ ತೊಗೊಂಡಿದ್ದೇನೆ. ಸೊ ಸೇಮ್ ಈಗ ಅದೇ ತೊಗೊಳ್ತಿದ್ದೇನೆ. ನೋಡಿ, 15ವರೆ ಆಯಿತಾ. 15ವರೆ, ನನ್ನ ಶೋಲ್ಡರ್ 5ವರೆ ಇದೆ. ಸೊ ನಾನು ಶೋಲ್ಡರ್ 5ವರೆ ತೊಗೊಳ್ತಿದ್ದೇನೆ. ಮತ್ತು ಆರ್ಮೋಲ್ 6 ಇದೆ. ಓಕೆ, ನನ್ನ ಆರ್ಮೋಲ್ 6 ಇದೆ. ಎದೆ ಸುತ್ತಳತೆ 41 ಇದೆ. ಸೊ 10ರ ಮೇಲೆ 2 ಕಡ್ಡಿ, 2 ಇಂಚ್ ನಾನು ತಗೊಳ್ತಿದ್ದೇನೆ. ಆಯಿತಾ, ಈ ಕಡೆ 2 ಇಂಚ್ ಎಕ್ಸ್ಟ್ರಾ ನಾನು ತಗೊಳ್ತಿದ್ದೇನೆ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತೊಗೊಳ್ಬೋದು. 1ವರೆ 2ವರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ತಗೊಳ್ಳಿ. ನನಗೆ 2 ಸಾಕು. ಸೊ ನಾನು 2 ತೊಗೊಳ್ತಿದ್ದೇನೆ. ನೋಡಿ, ಈ ರೀತಿ ಮೊದಲು ಬಾಕ್ಸ್ ಮಾಡ್ಕೊಳ್ಳಿ. ಬಾಕ್ಸ್ ಮಾಡ್ಕೊಂಡ್ಮೇಲೆ ಹಿಂದೆ ನಾವು ಆರ್ಮೋಲಲ್ಲಿ 1ವರೆ ತೊಗೊಳ್ತೇವೆ. ಸೊ ಇಲ್ಲಿ ಮುಂದುಗಡೆ ನಾನು 1/2 ಇಂಚ್ ಕಮ್ಮಿ ಮಾಡಿಕೊಂಡು 1 ತೊಗೊಳ್ತಿದ್ದೇನೆ. ನೋಡಿ, ಈ ರೀತಿ ನನ್ನ ಆರ್ಮೋಲ್ ರೆಡಿ ಆಯಿತು. ನೆಕ್ಕು ಕೊರಳು ಬಂದು ಇಲ್ಲಿ ನೋಡಿ 2 ತೊಗೊಂಡಿದ್ದೇನೆ. ಉದ್ದ 5ವರೆ 6 ಇದೆ ನಂದು. ಸೊ 6 ತೊಗೊಳ್ತಿದ್ದೇನೆ. ಇಲ್ಲಿಂದ 2ವರೆ ಅಗಲ ತೊಗೊಂಡಿದ್ದೇನೆ. ಇಲ್ಲಿ 2 ತೊಗೊಂಡಿದ್ದೇನೆ ಫ್ರೆಂಡ್ಸ್. ಓಕೆ, ಈಗ ಇದರಲ್ಲಿ ಕ್ರಾಸ್ ಬೆಲ್ಟ್ ಯಾವ ರೀತಿ ತೆಗೆಯೋದು ಅಂತ ನಾನು ನಿಮಗೆ ಸುಲಭವಾಗಿ ತೋರಿಸ್ಕೊಡ್ತೇನೆ. ನೋಡಿ, ಈಗ ಇದು ಮೆಜರ್ಮೆಂಟ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ಮೊದಲು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಹಿಂದ್ಗಡೆ ನಾವು ಎಷ್ಟು ಉದ್ದ ತೊಗೊಂಡಿದ್ದೇವೆ ಅಷ್ಟು ಉದ್ದ ತೊಗೊಳ್ಬೇಕು. ಆಮೇಲೆ ನಮ್ಮ ಅಗಲ ಎಷ್ಟಿದೆ ಅಷ್ಟು ತೊಗೊಂಡು, ಎದೆ ಸುತ್ತಳತೆ ಎಷ್ಟಿದೆ ಅಷ್ಟು ತೊಗೊಂಡು ಶೋಲ್ಡರ್ ಹಾಕ್ಕೊಳ್ಳಿ. ಶೋಲ್ಡರ್ ಹಾಕ್ಕೊಂಡು ಆರ್ಮೋಲ್ ರೌಂಡ್ ಹಾಕ್ಕೊಳ್ಳಿ. ಆರ್ಮೋಲ್ ರೌಂಡ್ ಹಾಕ್ಕೊಂಡು ಮತ್ತೆ ಕೊರಳಿನ ರೌಂಡ್ ಹಾಕ್ಕೊಳ್ಳಿ. ಆಯಿತಾ, ಈಗ ಕ್ರಾಸ್ ಬೆಲ್ಟ್ ಯಾವ ರೀತಿ ತೆಗೆಯೋದು ಅಂತ. ಇಲ್ಲಿಂದ ನಾನು ಈ ಕೆಳಗಡೆಯಿಂದ 3ರ ಮೇಲೆ ಮಾರ್ಕ್ ಮಾಡ್ತಿದ್ದೇನೆ. ನೋಡಿ, ಕೆಳಗಡೆ 1 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ಅಲ್ಲ, ಸೊ ಅಲ್ಲಿಂದ 3ರ ಮೇಲೆ ಈ ರೀತಿ ಮಾರ್ಕ್ ಮಾಡಿದ್ದೇನೆ. ಇಲ್ಲಿಂದ ನೋಡಿ ಈ ರೀತಿ ರೌಂಡ್ ಕೊಡಿ. ತುಂಬ ಈಸಿಯಾಗಿ ಆಗತ್ತೆ ಫ್ರೆಂಡ್ಸ್. ಮೊದಲು ಒಂದು ಸ್ಟ್ರೇಟ್ ಲೈನ್ ತಗೊಳ್ಳಿ. ಇಲ್ಲಿಂದ 1-1.5ವರೆಗೆ ಗ್ಯಾಪ್ ಕೊಟ್ಟು ಈ ರೀತಿ ರೌಂಡ್ ಕೊಡಿ. ನೀವು ನಾನು ಅಂದಾಜು ಮೇಲೆ ಕೊಟ್ಟಿದ್ದೇನೆ. ಯಾರೆಲ್ಲ ಬಿಗ್ನರ್ಸ್ ಇರ್ತೀರ ಅವ್ರಿಗೆ ಹೇಳ್ತಾ ಇದ್ದೇನೆ. ಸೊ ಈ ರೀತಿ ರೌಂಡ್ ಕೊಟ್ಟು ಇಲ್ಲಿಂದ ಸ್ವಲ್ಪ ಈ ರೀತಿ ರೌಂಡಲ್ಲಿ ಎಳೀರಿ. ಓಕೆ, ಸೊ ಈಗ ಇದು ಕಟಿಂಗ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಸಹ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಈಗ ಟಕ್ಸ್ ಹಾಕೋದು ಹೇಗೆ ಅಂತ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ಮೊದಲು ನಾವು ಇದೇನಿದೆ ಅಲ್ಲ ಶೋಲ್ಡರ್, ಇಲ್ಲಿಂದ ಇಲ್ಲಿವರೆಗೆ ಈ ರೀತಿ ಹಾಫ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ ಕೊಡಿ. ಆಯಿತಾ, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟ ಮೇಲೆ ಇಲ್ಲಿಂದ ಸ್ಟ್ರೇಟ್
ಇಲ್ಲೊಂದು ಪಾಯಿಂಟ್ ಕೊಡಿ, ಇಲ್ಲಿಂದ ಸ್ಟ್ರೇಟ್ ಬಂದು ಪಾಯಿಂಟ್ ಕೊಟ್ಟು ಇಲ್ಲಿ ನಾನು 2/4 ತಗೊಳ್ತಿದ್ದೇನೆ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತಗೊಳ್ಳಿ ಆಯ್ತಾ. 2/4 ತಗೊಳ್ತಿದ್ದೇನೆ ಉದ್ದ. ಇಲ್ಲಿಂದ 1/2 ಇಂಚ್, ಇಲ್ಲಿಂದ 1/2 ಇಂಚ್ ಈ ರೀತಿ ಮಾರ್ಕ್ ಮಾಡ್ತಿದ್ದೇನೆ. ನೋಡಿ ನೋಡಿ, ಇದು ನಮ್ಮದು ಮೇನ್ ಟಕ್ಸ್, 4 ಟಕ್ಸಲ್ಲಿ ಇರೋ ಮೇನ್ ಟಕ್ಸ್ ಇದು. ಆಮೇಲೆ ಇಲ್ಲಿಂದ ಇದು ಸಹ ಹಾಫ್ ಮಾಡಿ ನೋಡಿ, ಈ ರೀತಿ ಹಾಫ್ ಮಾಡಿಕೊಂಡು ಇಲ್ಲಿಗೆ 2 ಇಂಚಿನ ಗ್ಯಾಪ್ ಇರುವ ಹಾಗೆ ಒಂದು ಲೈನ್ ತಗೊಳ್ಳಿ ಫ್ರೆಂಡ್ಸ್, ಈ ರೀತಿ. ಆಮೇಲೆ ಇಲ್ಲಿಂದ ಕೆಳಗಡೆ ಸೈಡ್ ಮಾಡಿ ಈ ರೀತಿ ಟಕ್ಸ್ ಹಾಕೊಳ್ಳಿ. ಮತ್ತೆ ಇಲ್ಲಿಂದ ಸೇಮ್ 2, ಇಲ್ಲಿ 1.5 ಗ್ಯಾಪ್. ಸೊ ಈ ರೀತಿ ನೋಡಿ, ಈ ರೀತಿ ಇಲ್ಲೊಂದು ಟಕ್ಸ್, ಮತ್ತೆ ಇಲ್ಲೊಂದು ಟಕ್ಸ್ ಇರತ್ತಲ್ಲ. ಸೊ ಈ ರೀತಿ ಈ ಪಾಯಿಂಟಿಂದ ಇಲ್ಲಿ ಈ ರೀತಿ ಟಚ್ ಮಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಕೊಟ್ಟು ಈ ಥರ ತಗೊಳ್ಳಿ. ನೋಡಿ ಇದು 3 ಆಗಿದೆ. ಇಲ್ಲಿ ಸಹ ಈ ರೀತಿ ತಗೊಳ್ಳಿ ಆಯಿತಾ. ಈ ರೀತಿ ನೀವು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನಾನು ಬಟ್ಟೆ ಮೇಲೆ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರಿಸ್ತೇನೆ. ಬಟ್ಟೆ ಮೇಲೆ ಯಾವ ರೀತಿ ಹಾಕಿ ಕಟಿಂಗ್ ಮಾಡೋದು ಸಹ ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಈಗ ಇದನ್ನು ತೋರಿಸ್ತೇನೆ ನಿಮಗೆ ಕಟಿಂಗ್ ಮಾಡಿಬಿಟ್ಟು. ನೋಡಿ ನಾನು ಎಲ್ಲಿ ಮಾರ್ಕ್ ಹಾಕಿದ್ದೆ ಕರೆಕ್ಟಾಗಿ ಅಲ್ಲೇ ಕಟ್ ಮಾಡ್ತಿದ್ದೇನೆ. ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಫ್ರೆಂಡ್ಸ್. ನಾನು ಈ ರೀತಿನೇ ಹೊಲಿಯೋದು, ಇದೇ ರೀತಿ ಕಟಿಂಗ್ ಮಾಡೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಟಿಂಗ್ ನೋಡಿ, ಕ್ರಾಸ್ ಬೆಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿ ನೀವು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಗ್ನರ್ ಆದರೆ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿ ಫ್ರೆಂಡ್ಸ್. ಹಾಗೆ ಆಮೇಲೆ ನಾನು ಬಟ್ಟೆ ಮೇಲೆ ಯಾವ ರೀತಿ ಹಾಕಬೇಕು ಅಂತ ಸಹ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್.